ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 11:30 ಆಗಿದೆ ಟೈಮು. ಕೆಲಸ ಎಲ್ಲ ಮುಗೀತು, ಪೂಜೆ ಸಹ ಆಯಿತು. ಇವತ್ತು ಗುರುವಾರ ಅಲ್ವಾ, ಪೌರ್ಣಮಿ ಇದ್ರಿಂದ ಪೂಜೆನೂ ಸಹ ಬೇಗ ಆಯಿತು. ಹಾಗೆ 12:30ಗೆ ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕು, ಇವಾಗ ಕರ್ಕೊಂಬರೋಕ್ಕೆ. ಅಷ್ಟೊತ್ತಿಗೆ ನಮ್ಮ ಪಾಪು ಇನ್ನೂ ಸ್ನಾನ ಮಾಡಿಲ್ಲ. ಅವನ್ನ ರೆಡಿ ಮಾಡಿ ಕರ್ಕೊಂಡೋಗ್ತೀನಿ. ಹಾಗೆ ಇವತ್ತು ಫಸ್ಟ್ ಡೇ ಅವ್ನ ಸ್ಕೂಲು, ಸೊ ಹೋಗಿ ಕರ್ಕೊಂಡು ಬರೋಣ. ಬನ್ನಿ, ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಇವತ್ತು. ಇನ್ನು ಸ್ಕೂಲ್ ಫಸ್ಟ್ ಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಅಂತ ತುಂಬ ಅಟ್ರ್ಯಾಕ್ಟಿವ್ ಆಗಿ ಪಾರ್ಕ್ ಥರ ಮಾಡಿಬಿಟ್ಟಿದ್ರು ಗ್ರೌಂಡ್ ಹತ್ರ. ಹಾಗೆ ಮ್ಯಾಂಗೋ ಮತ್ತು ಚಾಕ್ಲೇಟ್ ಸಹ ಮಕ್ಳಿಗೆ ಮನೆಗೆ ಹೋಗ್ಬೇಕಾದ್ರೆ ಕೊಟ್ಟು ಕಳಿಸಿದ್ರು ಸ್ಕೂಲಿಂದ. ಹಾಗೆ ಅಲ್ಲಿಂದ ಬಂದು ಊಟ ಎಲ್ಲ ಮಾಡಿ ಇನ್ನು ನಮ್ಮ ಪಾಪು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ಳೋಣ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ಎರಡೂ ಮಾಡ್ಕೊತಾ ಇದ್ದೆ. ಇಲ್ಲಿ ಅವಳನ್ನ ಒಂದು ಕಡೆ ಹಿಡ್ದು ನಿಲ್ಲಿಸಿ ಫೋಟೋ ತೆಗಿಯೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ನಾವು ಫುಲ್ ಸುಮ್ಮನೆ ಕ್ಯಾಪ್ಚರ್ ಮಾಡ್ತಾನೆ ಇರಬೇಕು. ರ್ಯಾಂಡಮಾಗಿ ಬರೋ ಫೋಟೋಸ್ನೇ ಹಿಡ್ಕೋಬೇಕು, ನಿಲ್ಲೋದೇ ಇಲ್ಲ ಅವಳು. ಇನ್ನು ಹಾಗೆ ಈವ್ನಿಂಗು ಮೇಲೆ ಹೋಗಿ ಬರೋಣ. ಮಳೆ ಬೇರೆ ಬಂದಿತ್ತಲ್ಲ, ಫುಲ್ಲು ಎಲ್ಲ ಪಾಟ್ದೆಲ್ಲ ಮಣ್ಣೆಲ್ಲ ಆಗೋಗಿತ್ತು. ಹಾಗೆ ಹೋಗಿ ಬರೋಣ ಮೇಲೆ ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಹಾಗೆ ಅಲ್ಲಿಂದ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಫೇಸ್ ವಾಶ್ ಎಲ್ಲ ಮಾಡಿ ಪೂಜೆ ಮಾಡೋಕ್ಕೆ ನನ್ನ ಮಗಳು ಬಿಡ್ತಾನೇ ಇಲ್ಲ ನೋಡಿ. ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಪೂಜೆ ಮಾಡಬೇಕಾದ್ರೂ ಸುಮ್ಮನೆ ಇರಲ್ಲ. ಅದೇಲಿ ಇದೇಳದು ಸ್ವಿಚ್ ಬೋರ್ಡೆಲ್ಲ ಎಳ್ದಾಕ್ಬಿಡ್ತಾಳೆ. ಆ ಫೋಟೋ ಲೈಟ್ಸ್ದೆಲ್ಲ ಒಂದು ಗಳಿಗೆ ಸುಮ್ಮನಿರಲ್ಲ. ಒಟ್ನಲ್ಲಿ ತುಂಬ ತೀಟೆ ನಮ್ಮ ಸಿರಿ. ಹಾಗೂ ನನ್ನ ಮಗ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಬೇಕಾದ್ರೆ ಅವನೇ ವೀಡಿಯೋ ಮಾಡ್ತಾಯಿದ್ದ. ಹೇಗೇಗೋ ತೆಗ್ದಿಕ್ಬಿಟ್ಟಿದ್ದಾನೆ ವೀಡಿಯೋಸ್ ಎಲ್ಲ. ಅದು ಎಡಿಟ್ ಮಾಡೋಷ್ಟು ಸಾಕಾಗೋಯ್ತು. ಎಷ್ಟೊಂದು ಎಲ್ಲ ಡಿಲೀಟ್ ಮಾಡಿದ್ದಾಯಿತು. ಆ ಥರ ವೀಡಿಯೋ ಮಾಡಿದ್ದ, ಫೇಸೇ ಕಾಣಿಸ್ತಿರಲ್ಲ ಆ ಥರ ಮಾಡಿದ್ದ. ಹಾಗೆ ಈವ್ನಿಂಗ್ ಸ್ವಲ್ಪ ಆಚೆ ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದಿದ್ವಿ. ಅಷ್ಟೇ ವ್ಲಾಗು. ಇನ್ನು ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗು. ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ನು ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಅವನಿಗೆ 7:30 ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿಸಿ ಹಾಗೆ ಅವನಿಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕೂರಿಸ್ತಿದ್ದೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ, ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವನಿಗೆ ರೆಡಿ ಮಾಡಿ ಕೂರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ದೆ. ಇನ್ನು ಬ್ರೇಕ್ಫಾಸ್ಟ್ಗೆ ರೈಸ್ ಮಾಡಿದ್ದೆ ಕೆಲಸ ಮಾಡ್ಕೋಬೇಕಾದ್ರೇ. ಹಾಗೆ ಅದಕ್ಕೆ ಅವನಿಗೆಲ್ಲ ಸ್ನಾನ ಮಾಡಿಸಿದ್ಮೇಲೆ ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನಕ್ಕೆ ಅಂದ್ಬಿಟ್ಟು ಇನ್ಸ್ಟಂಟಾಗಿ ಮಾಡ್ಕೊತಾ ಇದ್ದೆ ಚಿತ್ರಾನ್ನ, ಲೆಮನ್ ಚಿತ್ರಾನ್ನ. ಇನ್ನು ನೋಡಿ ನನ್ನ ಮಗ ಹಾಲು ತೊಗೊಂಬರೋದು, ಅವನ ಬಾಕ್ಸಿಗೆಲ್ಲ ಸ್ನ್ಯಾಕ್ಸ್ ಹಾಕ್ಕೊಳ್ಳೋದು. ಬರೀ ಸ್ನ್ಯಾಕ್ಸ್ ಮಾತ್ರ ಇತ್ತು, ಅವನಿಗೆ ಲಂಚ್ ಏನಿರಲಿಲ್ಲ. ಅಷ್ಟು ಸ್ನ್ಯಾಕ್ಸ್ ಮಾತ್ರ ಕ್ಯಾರಿ ಮಾಡಬೇಕಿತ್ತು ಅಷ್ಟೇ. ಅವನು ವೀಡಿಯೋ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಸತಿ ಅಡುಗೆ ಮನೆಗೆ ಹೋಗಿ ಬರೋದು, ಅವನೇ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾನೆ. ಬೇರೆ ಟೈಮಲ್ಲಾದರೆ ಅವ್ನು ಬರೋದು ಇಲ್ಲ, ಎದ್ದೇಳೋದು ಇಲ್ಲ. ಅವ್ನಿಗೊಂದು ನೀರು ಸಹ ಅವ್ನು ಕುಂತಿದ್ದ ಕಡೆನೇ ಹೋಗಿ ಕೊಡ್ಬೇಕು ನಾವು. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟು ಸತಿ ಬರ್ತಾನೆ ಹೋಗ್ತಾನೆ, ನೋಡ್ತಾ ಇರಿ. ಹಾಗೆ ಒಟ್ನಲ್ಲಿ ಅವ್ನಿಗೆ ಏನಂದರೆ ವೀಡಿಯೋಲಿ ತೋರಿಸ್ತಾ ಇರಬೇಕು. ಅವನು ವೀಡಿಯೋ ಬಂದು ಮಾಡಬೇಕು. ಅವನ ಕೈಲಿ ವೀಡಿಯೋ ಮಾಡು ಅಂತ ಕೊಟ್ಟರೆ ಏನೇನೋ ಮಾತಾಡ್ತಾನೆ, ಏನೇನೋ ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಅವನು ಸರಿ ವೀಡಿಯೋ ಮುಂದೆ ಆದರೂ ಬರೋಣ ಅಂತ ಅಂದ್ಬಿಟ್ಟು ಒಂದು 2-3 ಸತಿ ಬರ್ತಾನೆ ಹೋಗ್ತಾನೆ. ಬೇರೆ ಟೈಮಲ್ಲಿ ಬರೋದೇ ಇಲ್ಲ ಕಿಚನ್ಗೆ. ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಅದು ಎಷ್ಟು ಸತಿ ಬಂದು ಹೋಗ್ತಾನೆ. ಅಲ್ಲಿಂದ ನಿಂತ್ಕೊಂಡು ಹಿಂದೆಗಡೆಯಿಂದ ವೀಡಿಯೋ ಬೇರೆ ನೋಡ್ತಾನೆ. ಇನ್ನು ನಾನು ಟಿಫನ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಪಾಪುನು ಎದ್ಲು. ಇನ್ನು ಅವಳು ಅಳ್ತಾನೆ ಇದ್ಲು. ಎದ್ದಿದ ತಕ್ಷಣ ಎತ್ಕೊಂಡಿರ್ಬೇಕು ಅವಳಿಗೆ. ಕೆಳಗೆ ಬಿಟ್ಟರೆ ಹ್ಞೂ ಅಂತ ಅಳ್ತಾಳೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇನ್ನಿವನಿಗೂ ಟೈಮ್ ಆಗಿತ್ತಲ್ಲ, ಹಾಗಾಗಿ ಅವ್ನು ಟಿಫನ್ ಮಾಡೋಷ್ಟೊತ್ತಿಗೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅವ್ನಿಗೆ ಟಿಫನ್ ಹಾಗೆ ಕಲ್ಸೋಣ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದೆ ಅವಳನ್ನ ಎತ್ಕೊಂಡೇ. ಇನ್ನು ಕೆಳಗೆ ಬಿಟ್ಟರೆ ಓ ಅಂತ ಅಳ್ತಾಳೆ. ಇನ್ನು ಇವ್ರ ಡ್ಯಾಡಿ ಎಲ್ಲ ಸ್ನಾನಕ್ಕೆ ಹೋಗಿದ್ರು, ಹಾಗಾಗಿ ಅಳ್ತಾ ಇದ್ಲು. ಇನ್ನು ರೈಸನ್ನು ಕಲಿಸ್ಬಿಟ್ಟು ಇನ್ನು ನಾನು
ನಕುಲ್ಗೂ ಟಿಫನ್ ಮಾಡು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅವನಿಗೂ. ಇನ್ನು ನಮ್ಮ ಮೈದಾ ಮತ್ತು ನಮ್ಮ ಹಸ್ಬೆಂಡು ರೆಡಿಯಾಗಿ ಬಂದರು. ಇಲ್ಲಿ ನೋಡಿ ಅವನು ಟಿಫನ್ ಮಾಡ್ತಿದ್ರೆ ಅವಳು ಹೋಗಿ ಹೋಗಿ ಎಷ್ಟು ಹಿಂಸೆ ಕೊಡ್ತಾಳೆ ಬೆಳಗ್ಗೆ ಹೊತ್ತು. ಅವನಿಗೆ ತಿನ್ನೋಕ್ಕೂ ಬಿಡಲ್ಲ, ಈ ಕಡೆ ಏನೂ ಇಲ್ಲ. ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಅವಳು ಒಂದು ಕಡೆ ಕೂರಲ್ಲ ಒಟ್ಟಿನಲ್ಲಿ. ಇನ್ನು ಅವ್ರ ಡ್ಯಾಡಿನೂ ರೆಡಿ ಆದರು, ಅವ್ರಿಗೂ ಹಾಗೆ ಕಾಫಿ ಕೊಟ್ಟು ನಾನು ಕಾಫಿ ಕುಡಿಯೋಕ್ಕೆ ಅಂದ್ಬಿಟ್ಟು ಕೂತ್ಕೊತಾ ಇದ್ದೆ. ನೋಡಿ ಹಾಗೆ ನಮ್ಮ ಪಾಪು ಎಷ್ಟು ತೀಟೆ ಮಾಡ್ತಾಳೆ. ಇನ್ನು ನಮ್ಮ ನಕುಲು ಊಟ ಮಾಡೋದು ತಿನ್ನೋದು ಎಲ್ಲ ನಿಧಾನ, ಹಾಗಾಗಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೆ. ಇನ್ನು ಅವನಿಗೆ ತಿನ್ನಿಸ್ತಾ ಇದ್ದರೆ ನಮ್ಮ ಪಾಪುನು ನನಗೂ ತಿನ್ನಿಸು ಅಂತ ಬರ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವಳಿಗೂ ತಿನ್ನಿಸ್ಬಿಟ್ಟು ಹಾಗೆ ಅವನಿಗೂ ತಿನ್ನಿಸ್ಕೊಂಡು ನಾನು ಕಾಫಿ ಕುಡ್ಕೊಂಡು ಕುಂತಿದ್ದೆ. ಅವಳಿಗೂ ಕಾಫಿ ಬೇಕು ಅಂತ ಇದ್ಲು. ಕಾಫಿ ಬೇಕು ಕುಡಿಸು ಅಂದ್ಬಿಟ್ಟು ಅವಳು ಕಾಫಿ ಹತ್ರನೇ ಬರ್ತಾಯಿದ್ಲು. ಇನ್ನು ನಮ್ಮ ನಕುಲು ನೋಡಿ ಇವಾಗ ಅವನು ಆ ಟೀ ಶರ್ಟ್ ಎತ್ಕೊಂಡು ಹೆಂಗೆ ಮಾಡ್ತಾನೆ ಬಟ್ಟೆನ. ನಾನಿದನ್ನು ನೋಡೇ ಇಲ್ಲ ಆ ಟೈಮಲ್ಲಿ, ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದ್ದೀನಿ ಟೀ ಶರ್ಟ್ ನೋಡಿ ಹೆಂಗೆ ಎತ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅವನೊಂಥರ ತೀಟೆ ಗೊತ್ತಿಲ್ದಂಗೆ ತೀಟೆ ಮಾಡ್ತಾನೆ ಅವನು. ನಮ್ಮ ಸಿರಿ ಗೊತ್ತು ತೀಟೆ ಮಾಡ್ತಾಳೆ. ಹಾಗೆ ನಮ್ಮಿಬ್ಬರು ಮಕ್ಕಳು ತೀಟೆಗಳು ಅಂದರೆ ತೀಟೆಗಳು ತುಂಬ. ಇಬ್ಬರೂ ಹ್ಯಾಂಡಲ್ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ, ಮಾರ್ನಿಂಗಿಂದ ಈವ್ನಿಂಗ್ ಅಷ್ಟೊತ್ತಿಗೆ. ಒಂದೊಂದು ಸತಿ ವ್ಲಾಗ್ನ ನಾನು ಶೂಟ್ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀನಿ ಇವ್ರ ತೀಟೆಗಳ ಮಧ್ಯೆ, ಆ ಥರ ಮಾಡಿರ್ತಾರೆ. ಇನ್ನು ಸ್ಕೂಲಿಂದ ಬಂದು ಆಮೇಲೆ ನಮ್ಮ ನಕುಲ್ ಫ್ರೆಂಡು ದಿತ್ಯ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ರೋಡಲ್ಲೇ ಇರೋದು, ಅವರು ಎಲ್ಲ ಆಟಾಡೋಕ್ಕೆ ಅಂತ ಬಂದಿದ್ದರು. ಹಾಗೆ ನಮ್ಮ ಪಾಪುಗೆ ಈ ಸಾಂಗ್ ಇಷ್ಟ, ಬ್ಯೂಟಿ ವೆಂಕೈತಿ ಅನ್ನೋದು. ಅದನ್ನು ಟಿ ವಿಲಿ ಹಾಕ್ಕೊಂಡು 3 ಜನನೂ ಡ್ಯಾನ್ಸ್ ಮಾಡಿಕೊಂಡು, ನಮ್ಮ ಸಿರಿಗೂ ಹಾಗೆ ಇಷ್ಟ, ಅವಳು ಹಾಗೆ ಡ್ಯಾನ್ಸ್ ಮಾಡ್ಕೊಂಡು ಆಟಾಡ್ತಾಯಿದ್ಲು. ಹಾಗೆ ಸರಿ ಹೆಂಗೋ ಆಟಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಹಾಗೆ ಇದನ್ನು ಸಹ ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ ನಕುಲ್ಗಂತೂ ನಮ್ಮ ಯಾವುದಿಗೆ ಎತ್ಕೋಬೇಕು, ಮುದ್ದಾಡಬೇಕು, ಬರೀ ಅದೇ. ಒಂಚೂರು ಅವಳಿಗೆ ನೋವಾದರೂ ಅವನು ಸಹಿಸಲ್ಲ, ಅಷ್ಟು ಬಾಂಡಿಂಗ್ ಈಗಲೇ ಅವರಿಬ್ಬರ ಮಧ್ಯೆ. ಇನ್ನು ಇವರಿಬ್ಬರು ರಿಂಗ ರೋಸ ಸಡನ್ ಅಂದ್ಬಿಟ್ಟು ಹಾಗೆ ಆಟ ಆಡ್ಕೊಂಡಿದ್ರು. ಆಮೇಲೆ ನಮ್ಮ ಪಾಪುನು ಅವಳು ಹಾಗೆ ಆಟ ಆಡ್ಕೊಂಡು ಅವ್ರ ಜೊತೆ ಇದ್ಲು. ಹಾಗೆ ಈವ್ನಿಂಗ್ ಆಯಿತು, ಹಾಗೆ ಟೀ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಮಳೆ ಬೇರೆ ಬರ್ತಾ ಇತ್ತು. ಸರಿ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ವಿ. ಇನ್ನು ನನ್ನ ಮಗ ಗೋಬಿ ಬೇಕು ಅಂತ ಕೇಳಿದ್ದ, ಹಾಗೆ ಅವ್ರ ಡ್ಯಾಡಿ ಆಫೀಸಿಂದ ಬರ್ತಾ ತೊಗೊಂಬಂದಿದ್ರು. ಇನ್ನು ನಮ್ಮ ಬ್ರೂನೋಗೂ ಸಹ ಆ ಶೀಟು ನಮ್ಮ ಬ್ರೂನೋಗೆ ಅಂತಲೇ ಅಡ್ಡ ಇಟ್ಟಿದ್ದು, ನಾವು ಕೆಳಗೆ ಬಂದುಬಿಡ್ತಾನೆ ಪಾಪು ಎಲ್ಲ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮಳೆ ಬರಬೇಕಾದ್ರೆ ಮೇಲೆ ಬಿಡೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಇಲ್ಲಿ ಬಾಗಿಲು ಹಾಕ್ಕೊಂಡು ಗೇಟ್ ಹಾಕ್ಬಿಟ್ಟು ಒಳಗೆ ಬಿಟ್ಟಿದ್ವಿ. ಇದರೊಳಗೆ ಒಳಗೂ ಬರಬಾರ್ದು, ಆಚೆನೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಈವ್ನಿಂಗ್ ನಮ್ಮ ಪಾಪುನವ್ರ ಡ್ಯಾಡಿ ಜೊತೆ ಆಟ ಆಡ್ಕೊಂಡು ಇದ್ಲು. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.